ನನ್ನೆಲ್ಲ ಪ್ರೀತಿಯ ಶರಣಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಮಾತೆ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ: ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ, ಆಲಿಕಲ್ಲ ಅಸೆಯ ಹಾಸಿ ಬಾಸಿಗವ ಕಟ್ಟಿ, ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡ ಎನ್ನ ಮದುವೆ ಮಾಡಿದರು ಎಲೆಯವ್ವ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ, ಆಲಿಕಲ್ಲು ಅಸೆಯ ಮಾಡಿ ಬಾಸಿಗವ ಕಟ್ಟಿ, ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡ ಎನ್ನ ಮದುವೆ ಮಾಡಿದರು ಎಲೆ ಅವ್ವ. ಅಂದರೆ ಈ ವಚನದ ಅರ್ಥ, ತಾಯಿ ಅಕ್ಕಮಹಾದೇವಿಯವರು ತನ್ನ ಮದುವೆಯ ಬಗೆಯನ್ನು ಬೆಡಗಿನ ರೀತಿಯಲ್ಲಿ ಈ ವಚನದಲ್ಲಿ ಹೇಳ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ. ಇದೊಂಥರ ಇಲ್ಲಿ ಬೆಡಗು ಎಂಬ ಪದ ಗೂಢವಾಗಿರುವಂತಹದ್ದು, ಗೌಪ್ಯವಾಗಿರುವಂತಹದ್ದು ಎಂಬ ಅರ್ಥವನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಳಬಹುದು. ಜಲದ ಮಂಟಪವೆಂದರೆ ನೀರಿನಂತೆ ಚಂಚಲವಾದ ಮನಸ್ಸೆಂಬ ಮಂಟಪ. ಈ ಶರೀರದಲ್ಲಿರುವ ಮನಸ್ಸೇ ತಾನೇ ಚಂಚಲವಾಗಿದೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಯೋಗಗಳು, ಧ್ಯಾನಗಳು ಬರ್ತಾ ಇರೋದು. ಕಂಟ್ರೋಲ್ ಮಾಡ್ಕೊಂಡು ಮನಸ್ಸನ್ನು ನಿಗ್ರಹಿಸಿದಾಗ ಮಾತ್ರ ಮುಂದಿನ ಕ್ರಿಯೆ ಪ್ರಾರಂಭವಾಗುತ್ತೆ. ಆ ಮನಸ್ಸು ಚಂಚಲ ಆಗೋವರೆಗೂ ಲೌಕಿಕದಲ್ಲಿ ಬಿದ್ದು ಒದ್ದಾಡ್ತಾನೆ ಇರ್ತೇವೆ ಮಾನವ. ಆದ್ದರಿಂದಲೇ ಈ ದೀಕ್ಷೆ ಕ್ರಿಯೆ ಸಹ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ ನೋಡಿ. ಜಲದ ಮಂಟಪ ಎಂದರೆ ನೀರಿನಂತೆ ಚಂಚಲವಾದ ಮನಸ್ಸು, ಹಸಿಯ ಜಗಲು ಅಂತಲೂ ಕೂಡ ಇದಕ್ಕೆ ಕರಿಬಹುದು. ಇಂತಹ ಮಂಟಪದ ಮೇಲೆ ಉರಿಯ ಚಪ್ಪರವಂತೆ ತಾಯಿಯವರು ಹೇಳೋದು. ಉರಿಯ ಚಪ್ಪರ, ಉರಿ ಅಂದರೆ ಇಲ್ಲಿ ಬೆಂಕಿ, ಬೆಂಕಿ ಅಂದರೆ ಇಲ್ಲಿ ಜ್ಞಾನದ ಸಂಕೇತ. ಇಂತಹ ಮಂಟಪದ ಮೇಲೆ ಚಪ್ಪರ ಬೇಕು, ಆಲಿಕಲ್ಲು ಕಣ್ಣೊಳಗಿನ ಕಾಂತಿ. ನೋಡಿ ಕಾಲಿಲ್ಲದ ಹೆಂಡತಿಗೆ ಆಲಿಕಲ್ಲು ಹಸೆಯ ಹಾಸಿ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ, ಆಲಿಕಲ್ಲು ಹಸೆಯ ಹಾಸಿ ಬಾಸಿಂಗವ ಕಟ್ಟಿ. ಆಲಿಕಲ್ಲು ಹಸೆಯ ಹಾಸಿದ್ರಂತೆ. ಆಲಿಕಲ್ಲು ಅಂದರೆ ಇಲ್ಲಿ ಕಣ್ಣೊಳಗಿನ ಕಾಂತಿ, ರತ್ನ ಅಂತ ಕರಿಬಹುದು. ಯಾಕಂದರೆ ಆ ಕಣ್ಣು ನಿಂತು ಕೇಳೋದು ಲಿಂಗದ ಮೇಲೆ. ನೇತ್ರದೊಳಗಿನ ಆಲಿ ಇಲ್ಲಿ ಹಸೆಮಣೆ ಆಗುತ್ತೆ. ಹಸೆಮಣೆ ಮೇಲೆ ಕೂತುಕೊಂಡು ಹಾಗೆ ಆ ಒಂದು ಕಣ್ಣೊಳಗಿನ ಕಾಂತಿಯಲ್ಲಿ ನಿಂತುಕೊಳ್ಳುತ್ತೆ. ಲಿಂಗದ ಮೇಲೆ ಕೂತ್ಕೊಳ್ಳುತ್ತೆ. ಇಷ್ಟಲಿಂಗದ ಉತ್ಪತ್ತಿಯ ನೇತ್ರವೇ ಆಧಾರ. ಅದರ ಮೂಲಾಧಾರ ನೇತ್ರ. ಕಾಲು ಕ್ರಿಯಾ ಸಂಕೇತ, ತಲೆ ಜ್ಞಾನ ಸೂಚಕ. ಕಾಲಿಲ್ಲದ ಹೆಂಡತಿ ಅಂದರೆ ಲೌಕಿಕ ಆಚರಣೆ ಇಲ್ಲದಂತಹ, ಕ್ರಿಯೆ ಇಲ್ಲದಂತಹ. ಶರಣ ಸತಿಗೆ ತಲೆ ಇಲ್ಲದ ಗಂಡ ಅಂದರೆ ಕ್ರಿಯಾಜ್ಞಾನ ಇಲ್ಲದಂತಹ ಗಂಡ ಅಂದರೆ ಪ್ರಾಣಲಿಂಗ. ಅವನು ಒಂದು ಮದುವೆ ಆಗ್ತಾನಂತೆ. ಎಂತಹ ಒಂದು ವಿವರಣೆ ನೋಡಿ. ಹೀಗೆ ಎಂದೆಂದು ಬಿಡಲಾರದ ಬಾಳುವೆಗೆ ನನ್ನನ್ನು ಕೊಟ್ಟರು ಅಂತ ಅಕ್ಕಮಹಾದೇವಿರು ಹೇಳ್ಕೊಳ್ತಾವ್ರೆ. ಯಾಕೆ ಬಿಡಲಾರದ ಬಾಳುವೆ ಅಂದರೆ ಮನಸ್ಸಿಗೂ ಪ್ರಾಣಲಿಂಗಕ್ಕೂ ಯಾವಾಗಲೂ ಅನ್ಯೂನ್ಯ ಸಂಬಂಧವಿದೆ. ಮನಸ್ಸು ಸಂಚಾರ ಅಂದಂಗೆ ಒಳಗಿರುವಂತಹ ಪ್ರಾಣನೂ ಸಂಚಾರ ಆಗ್ತಾಯಿದೆ ಇದೇ ಶರೀರದಲ್ಲಿ. ಆದ್ದರಿಂದ ಬಿಡಲಾಗದ ಬಾಳುವೆಯಂತೆ ಒಟ್ಟಿನಲ್ಲಿ ಇಷ್ಟಲಿಂಗವೆಂಬ ಗಂಡನಿಗೆ ನನ್ನನ್ನು ಲಗ್ನ ಮಾಡಿದರು ಚನ್ನಮಲ್ಲಿಕಾರ್ಜುನನನ್ನ ಮದುವೆಯಾದ ಗಂಡ ಎಂದು ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಶಿವದೀಕ್ಷೆ ಕಾಲಕ್ಕೆ ಗುರು ಶಿವ ಮಸ್ತಕದ ಮೇಲೆ ಚಿತ್ಕಳೆಯ ಹಸ್ತವನ್ನು ಇಟ್ಟಾಗ ಅಂದರೆ ಸ್ಪರ್ಶಿಸಿದಾಗ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗುರು ಶಿಷ್ಯನನ್ನು ನೋಡ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾಣಲಿಂಗದ ಅನುಸಂಧಾನ ಮಾಡಿ ಗುರು ಕಮಲ ಇಷ್ಟಲಿಂಗಕ್ಕೆ ಈ ಕಲೆಯನ್ನು ತರ್ತಾರೆ. ಗುರುಕರ ಅಂದರೆ ಕಮಲದ ಇಷ್ಟಲಿಂಗಕ್ಕೆ ಕಲೆಯನ್ನು ತರ್ತಾರೆ ಗುರುಗಳು. ಆದ್ದರಿಂದ ನೇತ್ರದ ಕಪ್ಪು ಭಾಗದ ಮಧ್ಯದಲ್ಲಿ ರಂಧ್ರದಲ್ಲಿ ಆ ಮಹಾದೇವ ಅರ್ಥ ಪರಂಜ್ಯೋತಿ ರೂಪ ಇರುತ್ತೆ. ಅಂತಹ ಧರ್ಮ ಗ್ರಂಥಗಳು ಹೇಳ್ತಾರೆ. ಆದ್ದರಿಂದ ದೃಷ್ಟಿ ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದಲೇ ಇಷ್ಟಲಿಂಗವನ್ನು ತಾಟಕ ಮಾಡುವಂತಹದ್ದು. ಆದ್ದರಿಂದಲೇ ಮನಸ್ಸು ನಿಲ್ಲುತ್ತೆ. ಮನಸ್ಸು ನಿಂತಾಗ ಪ್ರಾಣಲಿಂಗದ ದರ್ಶನವಾಗುತ್ತೆ. ಹೇಗಿದೆ ನೋಡಿ ಅವಿನಾಭಾವ ಸಂಬಂಧ. ಈ ಕಾರಣವಾಗಿಯೇ ಇಷ್ಟು ಲಿಂಗ ಪೂಜೆ ಒಂದು ವೈಜ್ಞಾನಿಕ ಅಂತ, ಒಂದು ವಿಜ್ಞಾನದ ಹಂತ, ಸಂಪ್ರದಾಯ ಅಂತ ಮಾಡುವಂಥದ್ದಲ್ಲ. ಇದು ಒಂದು ವಿಜ್ಞಾನ. ಮನುಷ್ಯನ ಮನಸ್ಸಿನ ಚಂಚಲತೆಯನ್ನು ನಿಲ್ಲಿಸಿ
ಪ್ರಾಣಲಿಂಗದ ಅನುಸಂಧಾನ ಮಾಡಿಸುತ್ತೆ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೆ ಇಷ್ಟಲಿಂಗ. ನೋಡಿ ಅಕ್ಕಮಹಾದೇವಿಯವರು ಎಷ್ಟು ಅರ್ಥಪೂರ್ಣವಾಗಿ ವಚನದ ಮುಖಾಂತರ ಹೇಳ್ತಾರೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲಿಕಲ್ಲ ಹಸೆಯ ಹಾಸಿ ಬಾಸಿಂಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದೂ ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡ ಎನ್ನ ಮದುವೆ ಮಾಡಿದರು ಎಲೆಯವ್ವ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಅರ್ಥಪೂರ್ಣವಾಗಿರುವಂತಹ ವಚನಗಳೊಂದಿಗೆ